ಆ ಬ್ಯಾರಿಕೇಡ್ಗೆ ಹೊರಗೆ ನಿಂತಿದ್ದವರು ಪ್ರತಿಯೊಬ್ಬರು ಕೂಡ ನೋಡಿ, ನಿಮ್ಮ ಕಾಲಡಿ ಭಾಗದಲ್ಲಿ, ನಿಮ್ಮ ಪಾದದ ಕೆಳಭಾಗದಲ್ಲಿ ಪ್ರಬಲ ವಿದ್ಯುತ್ ವೈರ್ಗಳು ಹಾದು ಹೋಗಿದೆ. ದಯವಿಟ್ಟು ನೆನಪಿಟ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಜಾಗರೂಕತೆ ಇರಬೇಕಾಗುತ್ತೆ. ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಬ್ಯಾಟ್ಸ್ಮನ್ ಹೋಗಿ ಸರ್, ಬ್ಯಾಟ್ಸ್ಮನ್ ಹೋಗಿ ಬೇಗ. ಪ್ರತಿಯೊಬ್ಬರು ಕೂಡ ನೋಡಿ, ಮ್ಯಾಚ್ ನೋಡ್ತಾ ಬ್ಯಾರಿಕೇಡ್ ಹೊರಗೆ ನಿಂತಿರ್ತಕ್ಕಂಥವ್ರು, ನಿಮ್ಮ ಪಾದದ ಅಡಿಭಾಗದಲ್ಲಿ ಪ್ರಬಲ ವಿದ್ಯುತ್ ವೈರ್ಗಳು ಹಾದು ಹೋಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಜಾಗರೂಕತೆಯಿಂದ ಮ್ಯಾಚ್ ಅನ್ನು ನೋಡಬೇಕಾಗುತ್ತೆ. ಇನ್ನು ಇಲ್ಲಿಯ ಪುಟಾಣಿ ಮಕ್ಕಳು ಕೂಡ, ನೀವು ಕೂಡ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದೀರಾ, ಜಾಗರೂಕತೆಯಿಂದ ಇರಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ನಿಮಗೆ ಹೇಳ್ತಾ ಇರೋದು, ನಿಮ್ಮ ಕಾಲಡಿ ಭಾಗದಲ್ಲಿ ಆಲ್ರೆಡಿ ಶಾರ್ಟ್ ಆದಂಗೆ ಕಾಣ್ತಾ ಇದೆ. ದಯವಿಟ್ಟು ನೋಡಿ, ಪ್ರತಿಯೊಬ್ಬರು ಜಾಗರೂಕತೆಯಿಂದ ಇರಿ. ಲೈಟ್ ಇಂಜಿನಿಯರ್ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಅಲ್ಲಿಗೆ. ಫ್ರೆಂಡ್ಸ್ ಬೆಂಗಳೂರು ಕಳಿಸಿ ಸರ್, 1.5 ಗಂಟೆಯಿಂದ ಹೋಗ್ತಾ ಇದ್ದೀನಿ ನಿಮಗೆ. ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಆರಂಭಿಕ ಆಟಗಾರರಾಗಿ ನಿರಂಜನ್ ಮತ್ತು ಸಾಗರ್ ಭಂಡಾರಿ. ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ತಾನು ಆಡಿರ್ತಕ್ಕಂಥ ಮೊದಲ ಪಂದ್ಯದಲ್ಲಿ ಭಂಡಾರಿಯ ಜೊತೆಗೆ ಆರಂಭಿಕರಾಗಿ ಕಣಕ್ಕಿಳಿದುಕೊಂಡು ಅತ್ಯುತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಆಟಗಾರ. ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಂಡಿರ್ತಕ್ಕಂಥ ಲೆಫ್ಟಿ ಆಟಗಾರ ನಿರಂಜನ್ ಈ ಪಂದ್ಯದಲ್ಲಿ ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. SCR ಭಾಗದಲ್ಲಿ ಸುಜೈನ್, ಮಸೂದ್ ಭಾಯ್ ಅವರ ಸುಪುತ್ರ ಸುಜೈನ್ SCR ಭಾಗದಲ್ಲಿ ನಿನ್ನೆ ದಿನ ತಾಲೂಕು ಮಟ್ಟದ ಪಂದ್ಯಾಟದಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ಆಡಿದಂತಹ ಸುಜೈನ್ ಇವತ್ತು ರಾಜ್ಯ ಮಟ್ಟದ ಪಂದ್ಯಾಟವನ್ನು ಕೂಡ ಆಡ್ತಾ ಇದ್ದಾರೆ, ಅದು ಕೂಡ ಫ್ರೆಂಡ್ಸ್ ಬೆಂಗಳೂರು ತಂಡದ ವಿರುದ್ಧವಾಗಿ. ಮೊದಲ ಸೆತ ನಿರಂಜನ್ ದಾಣಿಯ ಮುಖಾಂತರವಾಗಿ ಬಹಳಷ್ಟು ಹೊಡೆತವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ ಲಾಂಗ್ ಆಫ್ ಭಾಗದಲ್ಲಿ ಸುಂದರತೆ ಕ್ಷೇತ್ರ ರಕ್ಷಣೆ ಕೂಡ ಸಾಗ್ತಾ ಇದೆ. 3 ಓಟದ ಸೇರ್ಪಡೆ. ಮೊದಲ ಎಸೆತ ನಿರಂಜನ್ 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸಾಗರ್ ಭಂಡಾರಿ ಸ್ಟ್ರೈಕ್ ಕಂಡುಕೊಳ್ತಾ ಇರತಕ್ಕಂಥ ಆಟಗಾರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಅತಿಥಿಯ ಬೇಗಣದರಾಗಿರ್ತಕ್ಕಂಥವರು ಬಾಬು ಅಂಜನಪ್ಪ ಸರ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅವರ ಜೊತೆಗೆ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆಗಿರ್ತಕ್ಕಂಥ ಶ್ರೀಯುತ ತಿರುಮಲೇಶ್ವರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಹಾಗೆಯೇ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಕಲೀಂ ಪಾಷಾ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಇವರೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ, ಬೆಂಬಲದಿಂದ ಸಾಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಪಂದ್ಯಕೂಟ. ಈ ಕಾರ್ಯಕ್ರಮಕ್ಕೆ ತಮ್ಮಲ್ಲಾಗುವಂಥ ರೀತಿಯಲ್ಲಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡಮಾಡಿರ್ತಕ್ಕಂಥವ್ರು. ಅದರಲ್ಲಿ ಕೆಲವರು ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರನ್ನ ಮುಖ್ಯ
ವೇದಿಕೆಯ ಮೇಲ್ಭಾಗದಲ್ಲಿ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಕೂಡ ಕೆಲವೇ ನಿಮಿಷಗಳಲ್ಲಿ ಸಾಗುತ್ತೆ. ಇನ್ನು ಪೌರ ಕಾರ್ಮಿಕರು ನಮ್ಮ ಸಮಾಜವನ್ನು ಕ್ಲೀನ್ ಸಿಟಿಯಾಗಿ ಮಾಡುವಂತಹ ನಮ್ಮ ಪ್ರೀತಿಯ ಪೌರ ಕಾರ್ಮಿಕರನ್ನು ಕೂಡ ವೇದಿಕೆಯ ಮೇಲ್ಭಾಗದಲ್ಲಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ನಮ್ಮ ಆಯೋಜಕರು ಮಾಡಲಿಕ್ಕಿದ್ದಾರೆ. ಖಂಡಿತವಾಗಲೂ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಆಲೋಚನೆಯನ್ನು ಇಟ್ಟುಕೊಂಡು ಸಾಗ್ತಾ ಇರತಕ್ಕಂಥ ಸೂಳೆಬೈಲು ಫ್ರೆಂಡ್ಸ್ ಸಂಸ್ಥೆಗೆ ನಾವು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಿರಿಯ ಮತ್ತು ಕಿರಿಯ ವಯಸ್ಸಿನ ಪ್ರತಿಯೊಬ್ಬರು ಕೂಡ ಕೂಡಿಕೊಂಡು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಕೂಟ. ಇದಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಾವು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದೇವೆ. ಮತ್ತು ಸುಸೈನ್ ನೋಡಿ, ಮೊದಲೇ ಹೇಳಿದ್ದೇವೆ ಶಾರ್ಟ್ ಆಗಿದೆ ಅಂತೇಳಿ. ಲೈಟ್ ಟೆಕ್ನಿಷಿಯನ್ ನೋಡಿ, ಎಸ್ ನಮ್ಮ ಮೈನ್ ರೋಡ್ ಬದಿಯಲ್ಲಿ ಕಾಣುವಂತಹ ಪೆಂಡಾಲ್ ಮುಂಭಾಗದಲ್ಲಿ ವೈರ್ ಶಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ನಿಂತಿರ್ತಂತವ್ರು ದಯವಿಟ್ಟು ಅಲ್ಲಿಂದ ಬದಿ ಸರಿಬೇಕು. ನೀವು ಯಾರಾದರೂ ಕೂಡ ಅಷ್ಟೇ ಜಾಗರೂಕತೆಯಾಗಿ ನೀವು ಪಂದ್ಯದ ವೀಕ್ಷಣೆ ಮಾಡಬೇಕಾಗತ್ತೆ. ಲೈಟ್ ಟೆಕ್ನಿಷಿಯನ್ ದಯವಿಟ್ಟು ಗಮನಿಸಿ. ಭಂಡಾರಿ ಎಸೆದ ಚೆಂಡು ಸುಸೈನ್ ತನ್ನ ಮೂಲಕ ಇವಾಗ ಬಹಳಷ್ಟು ಎಸೆತ್ತ ಗತಿ ಪರಿವರ್ತನೆ ಮಾಡ್ತಾ ಇದ್ರು. ಡೀಪ್ ಪಾಯಿಂಟ್ ಭಾಗದಲ್ಲಿ ಭಂಡಾರಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಸರಣಿ ಶ್ರೇಷ್ಠ ಮತ್ತು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಳ್ಳಬಲ್ಲಂತ ಆಟಗಾರ ಸಾಗರ್ ಭಂಡಾರಿ. ಮತ್ತೆ ಸುಸೈನ್ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಸಾಗರ್ ಗೆಸನ ಚೆಂಡು ಶಾರ್ಟ್ ಲೆಗ್ ಭಾಗದಲ್ಲಿ ಬಹಳಷ್ಟು ಉತ್ತಮ ಎಸೆತ. ತನ್ನ ಮೂಲಕ ಕೇವಲ 1 ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 8 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಸುಸೈನ್ ಮೊದಲ ಪವರ್ ಪ್ಲೇ ಓವರ್ ಬಹಳ ಉತ್ತಮ ಎಸೆಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಬೌಲರ್. ಆ ಪಿಚ್ ಮೇಲ್ಭಾಗಡೆ ಸಮಾಲೋಚನೆ ಮಾಡಬೇಡಿ ದಯವಿಟ್ಟು. ಇಜಾನ್ ಹುಡುಗರು ಗಮನಿಸಿ, ನಿಮಗೆ ಹೇಳ್ತಾ ಇರೋದು ಪಿಚ್ ಮೇಲ್ಭಾಗದಲ್ಲಿ ಯಾರು ಕೂಡ ನಿಂತು ಸಮಾಲೋಚನೆ ಮಾಡಬಾರ್ದು, ದಯವಿಟ್ಟು ಗಮನಿಸಿಕೊಳ್ಬೇಕಾಗುತ್ತೆ. ನಾಳೆ ದಿನ ಕೂಡ ನಮಗೆ ತುಂಬಾ ಅಗತ್ಯವಾಗಿರುತ್ತೆ. ನಮ್ಮ ಈ ಒಂದು ಅಂಕಣವನ್ನು ಬಹಳಷ್ಟು ಅತ್ಯುತ್ತಮ ರೀತಿಯಾಗಿ ನಮಗೆ ಪಿಚ್ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಹಗಲು ರಾತ್ರಿಯಾಗಿ ಬೆವರನ್ನು ಸುರಿಸಿದಂತ ನಮ್ಮ ಪ್ರೀತಿಯ ಮೋಹನಣ್ಣನವರ ಪರಿಶ್ರಮ ಪಿಚ್ ಮೇಲ್ಭಾಗದಲ್ಲಿ ಇದೆ. ಖಂಡಿತವಾಗಲೂ ಈ ರೀತಿಯ ಒಂದು ಅದ್ಭುತ ಪಿಚ್ ಅನ್ನು ನಮಗೆ ತಯಾರಿ ಮಾಡಿಕೊಟ್ಟಂತ ನಮ್ಮ ಪ್ರೀತಿಯ ಮೋಹನ್ ರವರಿಗೆ ನಾವು ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಲಕ್ಷ್ಮಣ್ ಎಸ್ಆರ್ ಭಾಗವನ್ನು ಕಂಡ್ಕೊಳ್ತಾ ಇದ್ದಾರೆ. ಸೈಕೋರಿ ಭಾಗದಲ್ಲಿ ಸಾಗರ್ ಭಂಡಾರಿ. ಶಾರ್ಟ್ ಆಗಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಗತವನ್ನು ಕಂಡ್ಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ ತವರಿನ ಅಭಿಮಾನಿಗಳ ಮುಂದೆ ರಾಜ್ಯದ ಬಲಾಢ್ಯ ತಂಡವನ್ನು ಎದುರಿಸ್ತಾ ಇದೆ ಫ್ರಾನ್ಸ್ ಬೆಂಗಳೂರು ತಂಡವನ್ನು ಕೂಡ. ಅಷ್ಟೇ ಮಾತ್ರವಲ್ಲದೆ ಕರುನಾಡಿನ ಕ್ರಿಸ್ ಗೇಲ್ ಖ್ಯಾತಿ ಆಟಗಾರ ಸಾಗರ್ ಭಂಡಾರಿ ನಡುವೆ ತನ್ಮೂಲಕ ಪರ್ಫೆಕ್ಟ್ ಶಾಟ್ ಬಾರಿ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಸೀಮರ್ಗೆ ಕಂಡುಕೊಳ್ತಾ ಇದೆ. ಭಂಡಾರಿ ದಾಳಿಯ ಮುಖಾಂತರವಾಗಿ ಪ್ರಥಮ ಸಿಕ್ಸರ್. ತೀರಾ ಶಾರ್ಟ್ ರೇಸಿಂಗ್ ಡೆಲಿವರಿ ಪರ್ಫೆಕ್ಟ್ ಫುಲ್ ಶಾಟ್ ಕಂಡುಕೊಳ್ತಾ ಇದ್ದಾರೆ ಸಾಗರ್ ಭಂಡಾರಿ. ತಂಡ ಮೊತ್ತ 14. ಮತ್ತೆ ಪೂರ್ಣಾಂತರವಾಗಿ ಬೆಳೀತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ತನ್ನ ಮೂಲಕ ವೈಡಿಶ್ ಲಾಂಗ್ ಆಫ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸ್ತಾ ಇದ್ದಾರೆ. 1 ಬೌನ್ಸ್ ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಆರಂಭಿಕ ಹಂತದಲ್ಲಿ ನಿಧಾನಗತಿಯಾಗಿ ಆರಂಭವನ್ನು ಕಂಡುಕೊಂಡಂತ ಫ್ರೆಂಡ್ಸ್ ಬೆಂಗಳೂರು, ಕುಮಾರ್ ಫ್ರೆಂಡ್ಸ್ ಬೆಂಗಳೂರು 2ನೇ ಓವರ್ನಲ್ಲಿ ನಿಧಾನವಾಗಿ ಗೇರ್ ಶಿಫ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ತಂಡ.
ರಾಜ್ಯದಲ್ಲಿ ಬಹಳಷ್ಟು ಅತಿ ಹೆಚ್ಚು ಪ್ರಶಸ್ತಿಯನ್ನು ಕೂಡ ದಾಖಲಿಸಿದ ತಂಡಗಳ ಪೈಕಿಯಲ್ಲಿ ಬಹಳಷ್ಟು ಅಭಿಮಾನಿಗಳ ಅಚ್ಚುಮೆಚ್ಚಿನ ತಂಡವಾದಂತಹ ಈ ಹಂತದಲ್ಲಿ ತನ್ಮೂಲಕ ಭಂಡಾರಿ ದಾಳಿಯ ಮುಖಾಂತರವಾಗಿ ಚುಮ್ಮಿದ 3ನೇ ಸಿಕ್ಸರ್ ಬಾರಿ, ಸೆಕೆಂಡ್ ಸಿಕ್ಸರ್ ಬಾರಿ ಲುಕ್ಮಾನ್ ಓವರ್ ನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾದ ಹೊಡೆತವನ್ನ ಸಾಗರ್ ಭಂಡಾರಿ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ ಇವಾಗ 24. ಸ್ಟೆಪ್ ಔಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ಟೆಪ್ ಔಟ್ಗಾಗಿ 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಇವಾಗ ಯಾವ ರೀತಿಯ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. 50-50 ಚಾನ್ಸಸ್ ಇದೆ. ಕ್ಲೋಸ್ ಕಾಲ್. ಔಟ್ ಅನ್ನುವಂಥ ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಗರ್ ಭಂಡಾರಿ ಅವರ ಹುದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಸ್ಟಂಪ್ ಔಟ್ ಮುಖೇನವಾಗಿ ಬಿರುಸಿನ ಆಟವನ್ನು ಪ್ರಾರಂಭಿಸಿರತಕ್ಕಂಥ ಭಂಡಾರಿ ಅಂತಿಮ ಹಂತದಲ್ಲಿ ಸ್ಟಂಪ್ ಔಟ್ ಮುಖೇನವಾಗಿ ಹುದರಿಯನ್ನು ಬಿಟ್ಟುಕೊಡ್ತಾ ಇರತಕ್ಕಂಥ ಆಟಗಾರರು. ಇವತ್ತಿನ ದಿನಗಳಲ್ಲಿ ಕರ್ನಾಟಕದಲ್ಲೇ ಬ್ರಾಂಡ್ ಆಗಿ ಹೊರಹೊಮ್ಮಿದಂಥ SRB ಒಡೆಯ ಒಂದೆಡೆ ಪ್ರೋ ಬ್ಯಾಟಿನ ಮಾಲಕ ಮಧು ಮಾಡಿ ಅಂಕಣಕ್ಕೆ ಆಗಮಿಸ್ತಾ ಇರತಕ್ಕಂಥ ಆಟಗಾರ. ಇವತ್ತಿನ ದಿನದಲ್ಲಿ ನಾವು ಕಂಡ ಹಾಗೆ ಟೆನ್ನಿಸ್ ರಂಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಚಲಾವಣೆಯಲ್ಲಿರ್ತಕ್ಕಂಥ ಬ್ಯಾಟ್ ಕೂಡ ಪ್ರೋ ಬ್ಯಾಟ್. ಆ ಪ್ರೋ ಬ್ಯಾಟಿನ ಮಾಲಕ ಮಧು ಮಾಡಿ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಇಪ್ಪತ್ತ 4 ಇವಾಗ ಅಂತಿಮ ಸವಲಿಸಬೇಕಾಗಿದೆ. 7ನೇ ಓವರ್ನಲ್ಲಿ ಲುಕ್ಮಾನ್ ಕೊನೆಯ ಸತ ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ದಯವಿಟ್ಟು ಇಜಾನ್ ಆಟಗಾರ ಗಮನಿಸಿ, ಪಂದ್ಯವನ್ನು ಮುಂದುವರಿಸಿ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಮಾಡಿ ವಿಕೆಟ್ ಪತನ.
ಮೆಡ್ ವಿಕೆಟ್ ಸಿಮಾರ ಕ್ಯಾಚಿನಲ್ಲಿ ಬಹಳಷ್ಟು ದೂರದ ಕ್ಯಾಚ್ ಕಾಯಿಸ್ತಾ ಇದೆ. ಫ್ರೆಂಡ್ಸ್ ತಂಡದ ಎರಡನೇ ಉದ್ದರಾಘಾತವನ್ನು ಕಂಡುಕೊಳ್ತಾ ಇದೆ. नयाज मूसा इरफान जोहर बाजू इमरान पूरे औबाया ವ್ಯವಸ್ಥಿತವಾಗಿ ಸಾಗ್ತಾ ಇರತಕ್ಕಂಥ ಪಂದ್ಯಕೂಟಕ್ಕೆ ಬಹಳಷ್ಟು ಮಂದಿ ನಮ್ಮ ಆರಕ್ಷಕರಣ ಸಿಬ್ಬಂದಿ ವರ್ಗದವರು ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿರ್ತಕ್ಕಂಥ ನಮ್ಮ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಶ್ರೀಯುತ ಬಾಬು ಅಂಜನಪ್ಪ ಸಾರಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆಗಿರ್ತಕ್ಕಂಥ ಶ್ರೀಯುತ ತಿರುಮಲೇಶ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಇರುವವರೆಗೂ ಕೂಡ ನಾವು ಮೊದಲಾಗಿ ಸೂಳೆಬೈಲು ಫ್ರೆಂಡ್ಸ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ರಾಜಕೀಯ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿಕೊಂಡು ಇವತ್ತು ಅತ್ಯುತ್ತಮ ರೀತಿಯ ನಾಯಕನಾಗಿ ಹೊರಹೊಮ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಕಲೀಂ ಪಾಷಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರೆಲ್ಲರ ಜೊತೆಗೆ ಒಂದು ಸಮಾಜವನ್ನ ಕ್ಲೀನ್ ಸಿಟಿಯಾಗಿ ಮಾಡುವಂತವರು ನಮ್ಮ ಪ್ರೀತಿಯ ಪೌರ ಕಾರ್ಮಿಕರು, ಅವರನ್ನ ಕೂಡ ನಮ್ಮ ಈ ಒಂದು ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಆಯೋಜಕರು ಇವತ್ತು ಗುರುತಿಸಿ ಸನ್ಮಾನಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಿಟ್ಗಳನ್ನು ಕೊಟ್ಟು ಗೌರವಿಸಿದ್ರು. ಪುಸ್ತಕ ಮತ್ತು ಪೆನ್, ಅದೇ ರೀತಿಯಾಗಿ ಸ್ಕೂಲ್ ಬ್ಯಾಗ್ಗಳನ್ನು ಕೊಟ್ಟು ಇಲ್ಲಿಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ, ಗೌರವಿಸಿದ್ದಾರೆ. ಖಂಡಿತವಾಗಲೂ ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾಯಕಗಳನ್ನು ನಿರಂತರವಾಗಿ ನಾವುಗಳು ಮಾಡಬೇಕಾಗುತ್ತೆ. ಸಮಾಜಕ್ಕೆ ಒಂದು ರೀತಿಯ ಕಾರ್ಯಕ್ರಮವನ್ನು ಇವತ್ತಿನ ದಿನಗಳಲ್ಲಿ 10 ಜನರನ್ನು ನಾವು ಸೇರಿಸುವಂತ ವಿಚಾರವಿದ್ದಾಗ 10 ಜನಗಳ ಮಧ್ಯೆ ಇವತ್ತು ಸಮಾಜಮುಖಿ ಕಾಯಕಗಳನ್ನು ನಾವು ಮಾಡಬೇಕಾಗುತ್ತೆ. ಸಮಾಜಕ್ಕೆ ಒಳಿತಾಗುವಂತ ಒಂದು ಮಾರ್ಗದರ್ಶಕವಾಗುವಂತ ಇವತ್ತಿನ ಯುವ ಪೀಳಿಗೆಗೆ ನಾವು ಒಂದು ಉತ್ತಮ ರೀತಿಯ ಮಾಹಿತಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗುತ್ತೆ. ಅಂತಹ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಆರಂಭಿಕ ದಿನದಿಂದಲೂ ಕೂಡ ಈ ಪರಿಸರದ ಒಂದಷ್ಟು ಉತ್ತೀರ್ಣ ವಿದ್ಯಾರ್ಥಿಗಳನ್ನು, ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಕೂಡ ಕರೆತಂದು ವೇದಿಕೆಯ ಮೇಲ್ಭಾಗದಲ್ಲಿ ಶಾಲಾ ಸಾಮಗ್ರಿಗಳು, ಸ್ಕೂಲ್ ಕಿಟ್ಗಳನ್ನು ಕೂಡ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಸೂಳೆಬೈಲು ಫ್ರೆಂಡ್ಸ್ ಅವರಿಗೆ ನಾವು ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇವೆ. ಸುಜೈನ್ ಎಸೆದ 2ನೇ ಓವರ್ನ ಮೊದಲ ಎಸೆತ ತನ್ಮೂಲಕ ನಿರಂಜನ್ ವಿಕೆಟ್ ಪತನ. 3ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಭಂಡಾರಿಯ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು, ತದನಂತರ ಮಧು ಮ್ಯಾಡಿಯ ವಿಕೆಟ್ಸ್ ಕೂಡ ಆಘಾತವನ್ನು ಕಂಡುಕೊಳ್ತು. ಇವಾಗ ಲೆಫ್ಟಿ ಆಟಗಾರ ನಿರಂಜನ್ ವಿಕೆಟ್ಸ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ ನಸ್ರು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ರಕರ್ಸ್ ನವೀನ್, ನಸ್ರು ಮತ್ತು ನವೀನ್ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಮುಂದಿನ ಒಂದು ಪಂದ್ಯದ ಟಾಸ್ಗಾಗಿ ಎಸ್ಎನ್ ಪಂಚಜನ್ಯ ಕೋಟ ವಿರುದ್ಧವಾಗಿ ಸಹಾರಾ ಕ್ರಿಕೆಟರ್ಸ್ ತಂಡದ ನಾಯಕರು ವೇದಿಕೆ ಮೇಲೆ ಬರಬೇಕು ಟಾಸ್ಗೆ. ಬಹಳಷ್ಟು ಪಂದ್ಯಾವಳಿಗಳಲ್ಲಿ ಫ್ರೆಂಡ್ಸ್ ಪಾಳದಿಂದ ಕೈ ಜಾರಿ ಹೋಗುವಂತ ಪಂದ್ಯವನ್ನು ಉಳಿಸಿರ್ತಕ್ಕಂಥ ರಾಕರ್ಸ್ ನವೀನ ಮತ್ತು ನಸ್ರು ಜೊತೆಯಾಗ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಈ ಪರಿಸರದ ಅಭಿಮಾನಿಗಳಿಗೆ ರಸದೌತಣವನ್ನು ಉಣ್ಣಪಡಿಸ್ತಾರೆ ನೋಡಬೇಕಾಗಿದೆ. 24ಕ್ಕೆ 3 ಉದರಿ ಆಘಾತವನ್ನು ಕಂಡಿರ್ತಕ್ಕಂಥ ಕುಮಾರ್ ಫ್ರೆಂಡ್ಸ್ ಬೆಂಗಳೂರು. ಡಿಫೆನ್ಸ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ ನಸ್ರು. ಕೇವಲ 1 ಓಟುಗಳಿಗಷ್ಟು ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 25ಕ್ಕೆ ತಲುಪ್ತಾ ಇದೆ ಕೂಡ. ಸಹೃದಯ ಕ್ರೀಡಾ ಪೋಷಕರು ಈ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ರಾಜ್ಯ ಮಟ್ಟದ ತಂಡಗಳನ್ನ ಈ ಪಂದ್ಯಾವಳಿಗೆ ಕಳಿಸಿಕೊಟ್ಟಂತಹ ನಾಯಕ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ಮಾಲಕರು ಶ್ರೀಯುತ ರೇಣುಗೌಡರು. ಖಂಡಿತವಾಗಲೂ ಒಂದು ಪಂದ್ಯಾಕೂಟಕ್ಕೆ ನಮ್ಮ ಆಯೋಜಕರಿಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನದಲ್ಲಿ ಬಹಳಷ್ಟು ಮಂದಿ ಯುವ ಆಟಗಾರರನ್ನ ಕರೆತಂದು ಫ್ರೆಂಡ್ಸ್ ಬೆಂಗಳೂರು ತಂಡದಲ್ಲಿ ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರತಕ್ಕಂಥ ಅದ್ಭುತ ನಾಯಕ ಕೂಡ. ಅವರಿಗೆ ನಾವು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮೂರನೇ ಓವರ್ ಚಾಲ್ತಿಯಲ್ಲಿ 27 ಓಟಗಳು.
ನವೀನ್ಗೆ ಎಸೆದಂತ ಚೆಂಡು ತನ್ನ ಮೂಲಕ ಇವಾಗ ಬಹಳಷ್ಟು ದೂರದ ಕ್ಷೇತ್ರ ರಕ್ಷಣೆ ಕಂಡ್ಕೊಳ್ತಾ ಇದೆ. ಸುಸೈನ್ ಇವರಿ ಮಸೂದ್ ರವರ ಸುಪುತ್ರ ಸುಸೈನ್ ಪ್ರತಿಯೊಂದು ಎಸೆದ ಡಾಟ್ ಬೀಳ್ತಾ ಇದ್ದಾಗೆ ಮಸೂದ್ ರವರ ಮುಖದಲ್ಲಿ ಮಂದಹಾಸ, ನಗುಮುಖದ ಒಡೆಯ. ಈಗಾಗಲೇ 2 ಪಂದ್ಯವನ್ನು ಜಯಿಸಿದಂತಹ ಜೈ ಕರ್ನಾಟಕ ತಂಡದ ಮಾಲಕರಾಗಿ ಇವತ್ತಿನ ದಿನ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರ್ತಕ್ಕಂಥವ್ರು. ಸುಂದರತೆಯ ಸತ ತನ್ನ ಮೂಲಕ ಲೋಂಗಾನ್ ಒಡಿಶ್ ಲೋಂಗಾನ್ ವಿಭಾಗದಲ್ಲಿ ಒಂಟಿ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆಯ ಮುಖೇನವಾಗಿ ತಂಡ ಮೊತ್ತ 28ಕ್ಕೆ ತಲುಪ್ತಾ ಇದೆ. #28 28 ತಂಡದ ಮೊತ್ತ. ಕುಮಾರ್ ಫ್ರೆಂಡ್ಸ್ ಬೆಂಗಳೂರು ಮತ್ತೆ ಲುಹ್ಮಾನ್ ಎಸ್ಆರ್ ಭಾಗದಲ್ಲಿ ರಾಕರ್ಸ್ ನವೀನ ಸ್ಟ್ರೈಕ್ ಅನ್ನ ಕಂಡುಕೊಂಡ ಆಟಗಾರ ಕೂಡ. ನಾಲ್ಕನೇ ಓವರ್ ಚಾಲ್ತಿಯಲ್ಲಿದೆ. ನವೀನ್ ಎಸೆದ ಮೊದಲ ಎಸೆತ, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಪೌರ ಕಾರ್ಮಿಕರಿದ್ದಾರೆ, ಅವರನ್ನು ಕೂಡ ಈ ವೇದಿಕೆಯ ಮೇಲ್ಭಾಗದಲ್ಲಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರಾಗಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದನ್ನ ಬಹುಶಃ ಒಂದು ಅಂಕಣವನ್ನು ನಮಗೆ ಶುಚಿಗೊಳಿಸಿಕೊಟ್ಟಿರ್ತಕ್ಕಂಥವರು ಶ್ರೀಮತಿ ಕಲ್ಪನಾ ಮೇಡಮ್, ಅದೇ ರೀತಿಯಾಗಿ ಶ್ರೀಮತಿ ಮಂಜಮ್ಮ ಅವರು ಹಾಗೂ ಶ್ರೀಮತಿ ಪಾರ್ವತಮ್ಮ ಅವರು. ಖಂಡಿತವಾಗಲೂ ಇವರೆಲ್ಲರಿಗೂ ನಾವು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಹಾಗೂ ಹಲೋ ಮತ್ತೆ ಲುಹ್ಮಾನ್ ಈ ಬಾರಿ ಎಸೆದ ಚೆಂಡು ನಸ್ರು ಕೇವಲ ಒಂಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಟರ್ನ್ ಮ್ಯಾನ್ ಭಾಗದಲ್ಲಿ ಆ ನಿಟ್ಟಿನಲ್ಲಿ ಒಂದು ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮತ್ತೆ ಇವಾಗ 34ಕ್ಕೆ ತಲುಪ್ತಾ ಇದೆ ಕೂಡ. 34ಕ್ಕೆ 3 ಈ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಕೂಡ. ರಾಕರ್ಸ್ ನವೀನ್ ಸ್ಟ್ರೈಕರ್ ಭಾಗದಲ್ಲಿ ನವೀನ್ ಎಸೆದ ಚೆಂಡು ತನ್ಮೂಲಕ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ.
ರಾಕರ್ಸ್ ನವೀನ್ ಹುದರ್ ಕೂಡ ಪತನವನ್ನು ಕಂಡುಕೊಳ್ತಾ ಇದೆ. ಕುಮಾರ್ ಫ್ರಾನ್ಸ್ ಬೆಂಗಳೂರು 34ಕ್ಕೆ ಹಲೋ ನಾಲ್ಕನೇ ಓವರ್ನ ಪ್ರಗತಿಯಲ್ಲಿ ಸಾಹಿಲ್ SRK ಮಾಡ್ತಾ ಇದ್ದಾರೆ. 2 ಅಂಕಿಅಂಶ ಪಟ್ಟಿನ ಸೇರ್ತಾ ಇದೆ ಕೂಡ. ತಂಡದ ಒಟ್ಟು ಮೊತ್ತ ಇವಾಗ 36ಕ್ಕೆ ತಲುಪ್ತಾ ಇದೆ. 36 ರನ್ಸ್. ಮತ್ತೆ ಸಾಹಿಲ್ ಎಸೆದ ಚೆಂಡು ನಸ್ರು
ಸ್ವೀಪ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಫೈನ್ ಲೆಗ್ ಭಾಗದಲ್ಲಿ 2 ಓಟವನ್ನು ದಾಖಲಿಸಿದರು. 2 ಓಟದ ಹೆಚ್ಚುವರಿ ಮುಖ್ಯವಾಗಿ ತಂಡ ಮೊತ್ತ ಇವಾಗ 38ಕ್ಕೆ ತಲುಪ್ತಾ ಇದೆ. ತಂಡ ಮೊತ್ತ 38. ಅಭಿ ನಾನ್ ಸ್ಟ್ರೈಕ್ ಭಾಗದಲ್ಲಿ ಮತ್ತೆ ಸಾಹಿಲ್ 3ನೇ ಎಸೆತ. ಸುಂದರತೆ ಹೊಡೆತವನ್ನು ದಾಖಲಿಸಿದರು. ಸುರಕ್ಷಿತ ಗ್ಯಾಪ್ ಶಾಟ್ ಕಂಡುಕೊಳ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ ನಸ್ರು. ತನ್ನ ಮೊತ್ತ 39ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ಕಾಣುವಂತ ಪ್ರಯತ್ನ ತನ್ಮೂಲಕ ಡೀಪ್ ಕವರ್ ಸೀಮಾರಕ್ಕೆ ಅಂಚಿನಲ್ಲಿ 4 ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿಯ ಮುಖ್ಯವಾಗಿ 43ಕ್ಕೆ ತಲುಪ್ತಾ ಇದೆ. ಕುಮಾರ್ ಫ್ರೆಂಡ್ಸ್ ಬೆಂಗಳೂರಿನ ಮೊತ್ತ. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಫ್ರೆಂಡ್ಸ್ ಬೆಂಗಳೂರು ಅನ್ನೋ ರೂಪದಲ್ಲಿ ಪಂದ್ಯವನ್ನು ಆಡಿದರೆ ಪ್ರಸ್ತುತ ಶಿವಮೊಗ್ಗದಲ್ಲಿ ಪ್ರತಿಯೊಂದು ತಂಡಗಳು ಕೂಡ ಒಂದೊಂದು ತಂಡದ ಹೆಸರನ್ನ ಜೋಡಿಸಿಕೊಂಡು ಪಂದ್ಯವನ್ನು ಆಡ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಪ್ರಸ್ತುತ ಇಲ್ಲಿ ಕುಮಾರ್ ಫ್ರೆಂಡ್ಸ್ ಬೆಂಗಳೂರು ಅಂತ ಅನ್ನುವಂಥ ರೂಪದಲ್ಲಿ ಪಂದ್ಯವನ್ನು ಆಡಿದ್ರೆ ಜೈ ಕರ್ನಾಟಕ ಬೆಂಗಳೂರು ಗ್ರೀನ್ ಚಾಲೆಂಜರ್ಸ್ ಜೈ ಕರ್ನಾಟಕ ಅನ್ನೋ ರೂಪದಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಕೂಡ. ಅದರ ಜೊತೆಗೆ ಪಾಂಚಜನ್ಯ ಕೋಟ SN ಪಾಂಚಜನ್ಯ ಕೋಟ ಅನ್ನುವಂಥ ರೂಪದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಜಾನ್ಸನ್ ಕುಂದಾಪುರ ಇಲ್ಲಿ ಕೂಲ್ಟೆಕ್ ಫೈಟರ್ಸ್ ಜಾನ್ಸನ್ ಕುಂದಾಪುರ ಅನ್ನುವಂಥ ರೂಪದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಮೈಟಿ ಗ್ರೇಸ್ ಬೆಂಗಳೂರು ಕೂಡ ಇಲ್ಲಿ ಮಾಹಿರ್ ಮೈಟಿ ಅನ್ನುವಂಥ ಹೆಸರಿನಡಿಯಲ್ಲಿ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ ಕೂಡ. ತಳವೆ ನಸ್ರು ಮತ್ತೆ 1 ಓಟವನ್ನು ದಾಖಲಿಸ್ತಾರೆ. ನಿಧಾನಗತಿಯಾಗಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 45ಕ್ಕೆ ತಲುಪ್ತಾ ಇದೆ ಕೂಡ. 4 ಓವರ್ಗಳ ಮುಕ್ತಾಯಕ್ಕೆ 5 ಓವರ್ಗಳ ಮುಕ್ತಾಯಕ್ಕೆ 45 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಕುಮಾರ್ ಫ್ರೆಂಡ್ಸ್ ಬೆಂಗಳೂರು ಇನ್ನುಳಿದ 6 ಎಸೆತ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಪ್ರಸ್ತುತ ಪಂದ್ಯಾಕೂಟಕ್ಕೆ ನಮಗೆ ಬಹಳಷ್ಟು ಮಂದಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಪೈಕಿಯಲ್ಲಿ ಈ ಪರಿಸರದ ನಮ್ಮ ತುಂಗನಗರ ಪೊಲೀಸ್ ಠಾಣೆಯ KT ಗುರುರಾಜ್ ಕರ್ಕಿ ಸರ್ ಪೊಲೀಸ್ ಇನ್ಸ್ಪೆಕ್ಟರ್, ಅದೇ ರೀತಿಯಾಗಿ ತುಂಗನಗರ ಪೊಲೀಸ್ ಠಾಣೆಯ ಸರ್ವ ಸಿಬ್ಬಂದಿ ವರ್ಗದವರು ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡಮಾಡಿದ್ದಾರೆ. ಹಾಗೆ ನಮ್ಮ ಪ್ರೀತಿಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಸಬ್ ಡಿವಿಷನ್ ಶ್ರೀಯುತ ಬಾಬು ಅಂಚಿನಪ್ಪ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಗುಂಪು ಕೊಟ್ಕೊಳ್ಳೋ ನಿಂತ್ಕೊಳ್ಳೋಕೆ ಕೊಡಬೇಡಿ ಅವರಿಗೆ. ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಶ್ರೀಯುತ ಕರಿಯಪ್ಪ ಸರ್ ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅನಿಲ್ ಕುಮಾರ್ ಬೊಮ್ಮರೆಡ್ಡಿ ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶ್ರೀಯುತ GK ಮಿಥುನ್ ಕುಮಾರ್ ಸರ್ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಹಳಷ್ಟು ಸಹಕಾರವನ್ನು ಕೂಡ ಮಾಡಿದ್ದಾರೆ. ಹಾಗೆ ಅವರ ಜೊತೆಗೆ ನಮ್ಮ ರಾಜಕೀಯ ಕ್ಷೇತ್ರಗಳಲ್ಲಿ ಹಾಗೂ ಸಮಾಜಮುಖಿ ಕಾಯಕದಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿರ್ತಕ್ಕಂಥ ಅತಿಥಿಯ ಬೆಗಣಿತರಿದ್ದಾರೆ. ಹೆವಾನ್ ಸಮೀಲ್ ಆಗಿರ್ಬೋದು, ಅದೇ ರೀತಿಯಾಗಿ ಸಾದಿಕ್ KK ಅವರಾಗಿರ್ಬೋದು, ಮುಜೀಬ್ರವರಾಗಿರ್ಬೋದು, ಕಾಸಿಮ್ ಅಲಿ ಆಗಿರ್ಬೋದು, ಕಲೀಂ ಪಾಷಾ ಅವರಾಗಿರ್ಬೋದು, ಜಾಕೀರ್ ಅವರಾಗಿರ್ಬೋದು, ಹಾಗೂ ಸಲೀಂ ಅವರಾಗಿರ್ಬೋದು, ಹಾರೂನ್ ಖಾನ್ ಕೂಡ, ಅನೀಸ್ ಪಾಷಾ ಅವರಾಗಿರ್ಬೋದು, ಸಲೀಂ ಜಟ್ಪಟ್ ನಗರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟರೆ ಆಯೋಜಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರ್ತಕ್ಕಂಥವ್ರ ಪೈಕಿ ಇನ್ನೂ ಕೂಡ ಬಹಳಷ್ಟು ಮಂದಿ ಇದ್ದಾರೆ. ನಮ್ಮ 4 ಓಟ ಸೇರ್ಪಡೆಯನ್ನು ತಿಳಿಸ್ತಾ ಇದ್ದಾರೆ. ಬೌಂಡ್ರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಬೌಂಡ್ರಿಯ ಮುಖ್ಯವಾಗಿ ತಂಡದ ಮತ್ತೆ 49 ಅರ್ಧಶತಕದ ವಸೂಲಿದೆ ಕುಮಾರ್ ಫ್ರೆಂಡ್ಸ್ ಬೆಂಗಳೂರು. ಪೂರ್ಣಾಂತವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ನಸ್ರು ದಾಂಡಿನ ಮುಖಾಂತರವಾಗಿ ಬಿಗ್ 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 ಮ್ಯಾಕ್ಸಿಮಮ್ ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಡೆತ್ ಓವರ್ಗಳಲ್ಲಿ ಬಿರುಸಿನ ಆಟವನ್ನು ಆಡುವಂತ ಆಟಗಾರ ನಸ್ರು. ಪಂದ್ಯಾಕೂಟಕ್ಕೆ ನಾವು ಕರೆ ಕೊಟ್ಟು ನಮ್ಮ ಕರೆಗೆ ಹೂಗೊಟ್ಟುಕೊಂಡು ಆಗಮಿಸಿರ್ತಕ್ಕಂಥ ನಮ್ಮ ಪ್ರೀತಿಯ
ಕಲೀಂ ಪಾಷಾ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಈ ಪರಿಸರದ ಸಮಾಜ ಸೇವಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು. ಅದೇ ರೀತಿಯಾಗಿ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಕಲೀಂ ಪಾಷಾ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಮಗಿದು ಆತ್ಮೀಯ ಆದರಣೀಯ ಸ್ವಾಗತ ಸುಸ್ವಾಗತ. ನಮ್ಮ ವೇದಿಕೆಯ ಮೇಲ್ಭಾಗದಲ್ಲಿ ಹಸಿರಾಗಿ ಕಾರ್ಯಕ್ರಮದ ವೀಕ್ಷಣೆ ಮಾಡಬೇಕನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದನ್ನು ಅಭಿ ಉದರಿ ಆಗತ್ತ ಕ್ಯಾಚ್ ಕೈ ಸೇರ್ತಾ ಇದೆ. 56ಕ್ಕೆ ಮತ್ತೊಂದು ಉದರಿ ಕಳ್ಕೊಳ್ತಾ ಇದೆ ಕುಮಾರ್ ಫ್ರೆಂಡ್ಸ್ ಬೆಂಗಳೂರು. ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಕುಮಾರ್ ಫ್ರಾನ್ಸ್ ಬೆಂಗಳೂರು ಕ್ಷೇತ್ರ ರಕ್ಷಣೆ ಇಮಿಡಿಯೇಟ್ಲಿ ಜಮಾವಣೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಒಂದು ಪಂದ್ಯಕೂಟಕ್ಕೆ ನಮ್ಮ ಅಂಕಣವನ್ನ ಪ್ರತಿನಿತ್ಯವೂ ಕೂಡ ಸುಸುಗೊಳಿಸಿಕೊಡುವಂತವರು ನಮ್ಮ ಪ್ರೀತಿಯ ಪೌರ ಕಾರ್ಮಿಕರಾಗಿರ್ತಕ್ಕಂಥ ಪೌರ ಕಾರ್ಮಿಕರ ಸೂಪರ್ವೈಸರ್ ಆಗಿರ್ತಕ್ಕಂಥ ರಂಗನಾಥ್ ಸರ್. ಅದೇ ರೀತಿಯಾಗಿ ಕಾರ್ಮಿಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಸಮಾಜದ ಸುವ್ಯವಸ್ಥೆ ಕಾಪಾಡುವಂಥವ್ರಲ್ಲಿ ಇವರು ಕೂಡ ಅವರು ರಘು ಆಗಿರ್ಬೋದು, ದೇವು ಅವರಾಗಿರ್ಬೋದು, ಹಾಗೆ ಶಿವಣ್ಣನವರು ಕೂಡ ಆಗಿರ್ಬೋದು. ಇವರೆಲ್ಲರೂ ಕೂಡ ನಾವು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಪಾರ್ವತಮ್ಮ ಅವರಾಗಿರ್ಬೋದು, ಹಾಗೆ ಶ್ರೀಮತಿ ಮಂಜಮ್ಮರವರು ಕೂಡ ಆಗಿರ್ಬೋದು, ಹಾಗೆ ಶ್ರೀಮತಿ ಕಲ್ಪನಾ ಮೇಡಮ್ ಕೂಡ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಪಂಚಜನ್ಯ ನಾಯಕ ಮತ್ತು ಸಹಾರಾ ಕ್ರಿಕೆಟರ್ಸ್ ನಾಯಕ ಟಾರ್ಸಿಗೆ ಬನ್ನಿ ಸರ್, ಟಾರ್ಸಿಗೆ ಬನ್ನಿ ಬೇಗ.
ರಿಕ್ವೆಸ್ಟ್ ಬರ್ತಿರಬೇಕು. ಬರೀ ಸರ್ ಕಲೀಂ ಪಾಷಾ ಅವರೇ 2 ನಿಮಿಷ 2 ನಿಮಿಷ ಕಲೀಂ ಸರ್. कैमरामैन टार्स विन बाई पंचजन्य कोटा इलेक्टेड टू डिसीजन तुलसी पंचजन्य कोटा
ಇದೀಗ SLB ಕ್ರೀಡಾಂಗಣಕ್ಕೆ ಬಾಬು ಅಂಜಿನಪ್ಪ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಇವರು ಆಗಮನ ಆಗ್ತಾ ಇದೆ. ಎಲ್ಲರೂ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಕೋರಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ ಕಲೀಂ ಪಾಷಾ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಹಲೋ 16-4 ಇದೀಗ ಬಾಬು ಅಂಜಿನಪ್ಪ ಸರ್ ಅವರು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗರವರು ವೇದಿಕೆಗೆ ಆಗಮಿಸಿದ್ದಾರೆ. ಸ್ವಾಗತವನ್ನು ಕೋರಬೇಕಾಗಿ ಕೋರ್ಕೊಳ್ತೇನೆ. ಎಲ್ಲ ಕ್ರೀಡಾಪಟುಗಳು ಅವರನ್ನು ಸ್ವಾಗತವನ್ನು ಕೋರಬೇಕಾಗಿ ಕೋರ್ಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಬೆಂಬಲವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ಕೊಡ್ತಾ ಇರತಕ್ಕಂಥ ನಮ್ಮ ಪ್ರೀತಿಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಶ್ರೀಯುತ ಬಾಬು ಅಂಜನಪ್ಪ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿ ಆಸೀನಾಗಿ ಕಾರ್ಯಕ್ರಮದ ವೀಕ್ಷಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನು ಕೊಟ್ಟು ನಮ್ಮ ಆಯೋಜಕರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕಲೀಂ ಪಾಷರವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 16-5 ಕುಮಾರ್ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಇಜಾನ್ ಫ್ರೆಂಡ್ಸ್ ಶಿವಮೊಗ್ಗ. ಹಾಗೆ ಈ ಒಂದು ಕಾರ್ಯಕ್ರಮದ ಮೊದಲ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಒಂದು ಬ್ಯಾಗ್ ಮತ್ತು ಬುಕ್ನ ವಿತರಣೆಯನ್ನು ಮಾಡುತ್ತಾ ಒಂದು ಕಾರ್ಯಕ್ರಮವನ್ನು ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂಜಿನಪ್ಪ ಅವರು ಹಾಗೂ ಕಲೀಂ ಪಾಷಾ ಅವರು ನೆರವೇರಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ಈಗ ಮಕ್ಕಳ ಒಂದು ಲೀಸ್ಟನ್ನು ಓದ್ತೇನೆ. ಆ ಪ್ರಕಾರವಾಗಿ ಮಕ್ಕಳೆಲ್ಲ ಬರಬೇಕು ಸಾಲಾಗಿ. ಸಬಾ ನೂರ್ಜೈನ್, ಜಾಫರ್ ಶರೀಫ್, ಡಾಕ್ಟರ್ ಆಫ್ ಆಯಿಷಾ, ಡಾಕ್ಟರ್ ಆಫ್ ಇಮ್ರಾನ್ ಅಹಮದ್, ಹಾರೂನ್. ಈ ಒಂದು ಬಡ ಮಕ್ಕಳ ಒಂದು ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ವಾರ್ಡಿನ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಯುವ ಮುಖಂಡರಾಗಿರ್ತಕ್ಕಂಥ ಹಾರೂನ್ ಖಾನ್ ರವರು 3 ದಿನದಿಂದ ಈ ಒಂದು ಕಾರ್ಯಕ್ರಮವನ್ನು ಸರಿಸುಮಾರು 50 ಮಕ್ಕಳಿಗೆ ಈ ಒಂದು ಬ್ಯಾಗಿನ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಹಾಗೆಯೇ ಅವರಿಗೆ ಮುಂದಿನ ಒಂದು ದಿನಗಳಲ್ಲಿ ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆ ಅಲ್ಲಾಹನಲ್ಲಿ ದುವಾ ಮಾಡ್ತಾ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಉಜ್ಮಾ ಫಾತಿಮಾ, ಮೊಹಮ್ಮದ್ ಜಾಬೀರ್, ಸನ್ ಆಫ್ ಸತ್ತರ್, ಖಾದಿರುನ್ನಿಸಾ, ಸನ್ ಆಫ್ ಸಮೀವುಲ್ಲಾ, ಸಮೀನಾ, ಆಯಿಷಾ ಸಿದ್ದಿಕಾ, नाजिया खानम, ए स्टैंडर्ड, जवेरिया कौसर, डॉटर ऑफ सैयद यूसुफ, मिसबा, डॉटर ऑफ नयाजुल्ला, जोया, डॉटर ऑफ मोहम्मद इब्राहिम, दादा खलंदर, 2nd क्लास, अफनाइन,
ಈ ಮಕ್ಕಳಿಗೆ ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಡೆಪ್ಟಿ ಶಿವಮೊಗ್ಗ ಇವರು ಆಗಿರ್ತಕ್ಕಂಥ ಬಾಬು ಅಂಜಿನಪ್ಪ ಸರ್ ಅವರು ಈ ಬಡ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಹಾಗೆ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಕಲೀಂ ಪಾಷರವರಲ್ಲೂ ಈ ಒಂದು ಮಕ್ಕಳಿಗೆ ಬ್ಯಾಗ್ ವಿತರಣೆಯನ್ನು ಮಾಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಬಡ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಬಡ ಮಕ್ಕಳ ಒಂದು ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಈ ವಾರ್ಡಿನ ಮುಖಂಡರಾದ ಹಾರೂನ್ ಖಾನ್ ರವರು 3 ದಿನಗಳಿಂದ ಒಂದು ಸರಿಸುಮಾರು 50 ಮಕ್ಕಳಿಗೆ ಬ್ಯಾಗ್ ಹಾಗೂ ಬುಕ್ಕುಗಳನ್ನು ವಿತರಣೆ ಮಾಡುವ ಮೂಲಕ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಾಬು ಅಂಜಿನಪ್ಪ ಸಾಬ್ ಸರ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಅತಿಯಾಗಿ ಸಹಕಾರವನ್ನು ಮಾಡಿರ್ತಾರೆ. ಅವರಿಗೆ ನಮ್ಮ ವಾರ್ಡಿನ ಮೂಲಕ ಅನಂತ ಅಭಿನಂದನೆಗಳನ್ನು ನಾವು ಮಾಡುವ ಮೂಲಕ ಅವರಿಗೆ ಶುಭವನ್ನು ಕೋರ್ತೇವೆ. ಹಾಗೆಯೇ ಈ ಒಂದು ಟೂರ್ನಿಮೆಂಟಿಗೆ ಕಲೀಂ ಪಾಷರು ಸಹ ತಮ್ಮ ಒಂದು ಸಹಾಯವನ್ನು ಸಹ ಈ ಒಂದು ಟೂರ್ನಿಮೆಂಟಿಗೆ ಮಾಡಿರ್ತಾರೆ. ಅವರಿಗೂ ಸಹ ಈ ಒಂದು ಟೂರ್ನಿಮೆಂಟಿನ ಆರ್ಗನೈಸರ್ ಹಾಗೂ ಈ ಊರಿನ ಕ್ರೀಡಾಪಟುಗಳು ಹಾಗೂ ಈ ಊರಿನ ಕ್ರೀಡಾಭಿಮಾನಿಗಳಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಮುಂದಿನ ಕಾರ್ಯಕ್ರಮ ನಮ್ಮ ಊರಿನ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮುನ್ನಡೆಯಾಗಿ ಇರತಕ್ಕಂಥ ನಮ್ಮ ಪೌರ ಕಾರ್ಮಿಕರು ಇವರು ಬೆಳಿಗ್ಗೆ ಚಳಿ ಗಾಳಿ ಮಳೆ ಅಲ್ಲದೆ ದಿನ ಬಂದು ನಮ್ಮ ಊರಿನ ಸ್ವಚ್ಛತೆಯನ್ನು ಕಾಪಾಡುತ್ತಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಇವರಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಮುಜ್ಜುವರ ನೇತೃತ್ವದಲ್ಲಿ ನೆರವೇರಿಸಿಕೊಡಬೇಕಾಗಿ ಕೇಳ್ಕೊಳ್ತೇವೆ. ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಮುಜ್ಜುವರು ಈ ಒಂದು ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅತಿಯಾಗಿ ಒಂದು ಸಂತೋಷದಿಂದ ಮಾಡಿಕೊಡ್ಬೇಕು ಅನ್ನೋ ತುಂಬ ಸಂತೋಷ ಇಟ್ಕೊಂಡಿದ್ರು. ಹಾಗಾಗಿ ಮುಜ್ಜುವರಿಗೆ ಅಭಿನಂದನೆಗಳು. ಹಾಗೇನೆ ಈ ಒಂದು ಪೌರ ಕಾರ್ಮಿಕರನ್ನ ಸನ್ಮಾನ ಮಾಡೋದ್ರಲ್ಲಿ ಈ ಕ್ರಿಕೆಟ್ನ ಆರ್ಗನೈಸರ್ ಹಾಗೂ ಈ ಕ್ರಿಕೆಟ್ನ ಆಡಳಿತ ಮಂಡಳಿ ಕೂಡ ಮುಂದೆ ನಿಂತ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಕೇಳ್ಕೊಳ್ತೇನೆ. ಆರ್ಗನೈಸರ್ ಎಲ್ಲ ಮುಖಂಡರು ಮುಂದೆ ಬರಬೇಕು. ಎಲ್ಲರೂ ಆರ್ಗನೈಸರ್ನ ಎಲ್ಲ ಮುಖಂಡರು ಮುಂದೆ ಬರಬೇಕು. ನಸರು ಭಾಯ್ ಎಲ್ಲ ಆರ್ಗನೈಸರ್ನ ಮುಂದೆ ಕರೆಸಿ ಸ್ಟೇಜ್ ಹತ್ರ ಬರಕ್ಕೆ ಹೇಳಿ. ಎಲ್ಲರೂ ಆರ್ಗನೈಸರ್ ಎಲ್ಲರೂ ದಯವಿಟ್ಟು ಬೇಗ ಬನ್ನಿ. ಇನ್ನೂ ಕಾರ್ಯಕ್ರಮ, ಇನ್ನೂ ಪಂದ್ಯಾವಳಿಗಳು ತುಂಬ ನಡೆಯೋದಿದೆ.
ಬೇಗ ಬಂದು ಮುಂದೆ ಬಂದು ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ಬೇಗ ಬೇಗ ಇನ್ನೂ ಪಂದ್ಯಾವಳಿಗಳನ್ನು ನಡೆಸಬೇಕು. ಬೇಗ ಬನ್ನಿ. मूसा सामने सामने आओ, सामने आको अगर जल्दी प्रोग्राम खत्म कर को देवा. नामा है नेश नहीं बा. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕ್ರಿಕೆಟ್ನ ಒಂದು ನಾವು ನಡೆಸಬೇಕು ಅಂತ ಏನು ಒಂದು ತೀರ್ಮಾನ ಮಾಡಿದಾಗ ಅನೇಕ ಒಂದು ದಾನಿಗಳು ನಮ್ಮನ್ನು ಏನು ಕ್ರಿಕೆಟ್ ನಡೆಸ್ತಾ ಇದ್ದೀವಿ ಇದನ್ನು ಒಂದು ತುಂಬ ಹೃದಯಪೂರ್ವಕವಾಗಿ ನಮಗೆ ದಾನ ಮಾಡಿರ್ತಕ್ಕಂಥ ದಾನಿಗಳು ಸಮೀವುಲ್ಲಾ, ಸಾದಿಕ್ ಕೇಕೆ, ಖಾಸಿಮ್ ಅಲಿ, ಹಾರೂನ್ ಖಾನ್, ಮುಜೀಬ್, ಮಣಿಕಂಠಣ್ಣ, ತಂಗಪ್ಪಣ್ಣ, ಕಲೀಂ ಪಾಷಾ, ಜಾಕೀರ್, ಅಯೂಬ್, सलीम झटपट नगर, सलीम ईदगाह नगर, सलीम सूळेबेल सेक्रेटरी ऑफ मक्का मसीदी, केसी चंद्रಣ್ಣ, हसेन, अनीस, नदीम, शमशु, फाजिल, अयान, अरुणाचलम, सलीम, मसूद खान, सज्जद भाई, इकबाल सेठ, फारूक अजीज, तज्जू, ನಯಾಸ್, ಕೆಬಿ, ಹೀಗೆ ಅನೇಕ ದಾನಿಗಳು ದಯವಿಟ್ಟು ಕ್ಷಮಿಸಿ. ಯಾರಾದರೂ ಹೆಸರನ್ನ ಮರ್ತಿದ್ರೆ ದಯವಿಟ್ಟು ಹೃದಯಪೂರ್ವಕವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಶಾಬುದ್ದೀನ್, ನಮ್ಮ ಈದ್ಗಾ ನಗರದ ಫಾರೂಕ್ ಅಣ್ಣವರು ವೇದಿಕೆ ಮೇಲೆ ಬಂದಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಈ ಒಂದು ಮೈದಾನವನ್ನು ಯಾವ ಟೂರ್ನಿಮೆಂಟ್ ನಡೀಲಿ ಹೃದಯಪೂರ್ವಕವಾಗಿ ನಮಗೆ ಗ್ರೌಂಡನ್ನು ಬಿಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ SR ಚಿಕ್ಕಣ್ಣ ಫ್ಯಾಮಿಲಿ ಅವರಿಗೆ ಹೃದಯಪೂರ್ವಕವಾಗಿ ಸೂಳೆಬೆಲಿನ ಎಲ್ಲ ಕ್ರೀಡಾಪಟುಗಳು ಹಾಗೂ SLB ಕ್ರಿಕೆಟರ್ಸ್ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೆಯೇ ಈ ಒಂದು ಕ್ರೀಡಾಂಗಣವನ್ನು ಲೈಟಿಂಗಿಂದ ಒಂದು ಕಂಗೊಳಿಸ್ತಕ್ಕಂಥ ಮಾಡಿರ್ತಕ್ಕಂಥ ನಮ್ಮ ಮನ್ಸೂರ್ ಚಾಚಾ ಅವರಿಗೆ ನಾವು ಯಾವತ್ತು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಮನ್ಸೂರ್ ಚಾಚಾ ಇಷ್ಟೊಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬನ್ನಿ ಮನ್ಸೂರ್ ಚಾಚಾ, ಮೇಲ್ ಬನ್ನಿ. ಮಧು ಮುಂದೆ ಬರಬೇಕು. ಮಧು ಆರ್ಗನೈಸರ್, ಮಧು ಮೋಹನ, ಮಧು ಮೋಹನ ಆರ್ಗನೈಸರ್, ಮೋಹನ ನಮ್ಮ ಫೀಲ್ಡ್ ರೆಡಿ ಮಾಡ್ತಿ, ಪಿಚ್ ರೆಡಿ ಮಾಡ್ತಿದ್ದಂಥ ಮೋಹನಣ್ಣ ಮುಂದೆ ಬನ್ನಿ. ಚೇತು, ರಾಘು ಇವರೆಲ್ಲರೂ ಮುಂದೆ ಬನ್ನಿ ದಯವಿಟ್ಟು. ಎಲ್ಲ ಆರ್ಗನೈಸರ್ ಎಲ್ಲ ಎಲ್ಲೆಲ್ಲಿದ್ದೀರಾ ಮುಂದೆ ಬನ್ನಿ. ಯತೇಶಾಮ್, ಸುಲ್ತಾನ್, ಸುಲ್ತಾನ್ ಗಾಯಬ. ಹಾಂ, ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಕರಿತೀವಿ. ದಯವಿಟ್ಟು ಮುಂದೆ ಬಂದು ಸನ್ಮಾನಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ರಂಗನಾಥ್, ಶ್ರೀ ರಘು ಬನ್ನಿ ಸರ್. ನಿಮ್ಮ ಕಡೆಯಿಂದ ಸರ್ ನಮ್ಮೂರು ಇಷ್ಟು ಸ್ವಚ್ಛವಾಗಿರೋದು. ಬನ್ನಿ ಸರ್. ಬೆಳಿಗ್ಗೆ ಚಳಿ ಅನ್ನಲ್ಲ, ಮಳೆ ಅನ್ನಲ್ಲ, ಏನು ಅನ್ನಲ್ಲ, ಒಂದು ಏನಿದೆ ನಮ್ಮ ಊರನ್ನು ಸ್ವಚ್ಛವಾಗಿಡೋದ್ರಲ್ಲಿ ನೀವು ತುಂಬ ಮುಂದಿರ್ತೀರಾ. ನಿಮಗೆ ನಾವು ಎಷ್ಟೇ ಧನ್ಯವಾದಗಳನ್ನು ಹೇಳಿದ್ರು ಅದು ಕಡಿಮೆನೆ. ಸೂಪರ್ ಅಂಜಿನಪ್ಪ ಸರ್ ಅವರು ಇವರಿಗೆ ಸನ್ಮಾನ ಮಾಡಬೇಕಾಗಿ ಕೋರ್ಕೊಳ್ತೇವೆ ಸರ್. ಹಾಗೇನೆ ಒಂದು ರಘುವಣ್ಣ, ನಿಮ್ಮ ಬಗ್ಗೆ ನಮಗೆ ತುಂಬ ಒಂದು ಒಳ್ಳೆ ನೀವು ನಮ್ಮ ಊರಲ್ಲಿ ಒಳ್ಳೆ ಕೆಲಸ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ವಿಶ್ವಾಸ ತುಂಬ ಇದೆ.
ಹೀಗೇನೆ ಮಾಡ್ಕೊಂಡೋಗಿ ನಾವು ನಿಮ್ಮನ್ನ ನಮ್ಮೂರಿನ ಕಾರ್ಮಿಕರು ಅಂತ ತಿಳ್ಕೊಂಡಿಲ್ಲ, ನಮ್ಮೂರಿನ ಅಣ್ಣ ತಮ್ಮ ಅಂತ ತಿಳ್ಕೊಂಡಿದ್ದೀವಿ. ನೀವು ಸತ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ತುಂಬ 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 ಧನ್ಯವಾದಗಳು ನಿಮಗೆ. ಈ ಒಂದು ಟೂರ್ನಿಯಲ್ಲಿ ಇಂಥ ಒಂದು ಕಾರ್ಯಕ್ರಮದ ಆಲೋಚನೆ ಮಾಡ್ತಿರ್ತಕ್ಕಂಥ ನಮ್ಮ ವಾರ್ಡ್ನ ಮುಖಂಡರಾಗಿರ್ತಕ್ಕಂಥ 35ನೇ ವಾರ್ಡ್ನ ಅಧ್ಯಕ್ಷರು ಮುಜೀಬ್ರವರಿಗೆ ಈ ಒಂದು ಆಲೋಚನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಮುಜೀಬ್ರವರು. ಅವರಿಗೂ ಸಹ ನಮ್ಮ ಆರ್ಗನೈಸರ್ ಕಡೆಗಳಿಂದ ಒಂದು ಧನ್ಯವಾದಗಳನ್ನು ಹೇಳ್ತೇವೆ. ಈ ಒಂದು ಟೂರ್ನಿಯಲ್ಲಿ ನಮ್ಮ ಯುವಕರು ಹಾರೂನ್ ಆಗಿರ್ಬೋದು, ಮುಜೀಬ್ ಆಗಿರ್ಬೋದು, ಅಯೂಬ್ ಆಗಿರ್ಬೋದು, ಅನೀಸಣ್ಣ ಆಗಿರ್ಬೋದು, ಹಸೇನ್ ಅಣ್ಣ, ಶ್ರೀ ದೇವು, ಬನ್ನಿ ಅಣ್ಣ, ಹಸೇನ್ ಅಣ್ಣ ಸನ್ಮಾನ ಮಾಡಬೇಕಾಗಿ ಕೋರ್ಕೊಳ್ತೇವೆ. ಬರೀ ಕ್ರಿಕೆಟನ್ನು ಆಡ್ಸೋದು ಮಾತ್ರ ಅಲ್ಲ, ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದನ್ನ ನಮ್ಮ ಹಾರೂನು, ಮುಜೀಬು ಅವರೆಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಶಿವೆ ಸಾದಿಕ್ ಬೈ ಅವರು ಇವರಿಗೆ ಸನ್ಮಾನ ಮಾಡಬೇಕಾಗಿ ಕೋರ್ಕೊಳ್ತೇವೆ. ಸರ್, ಅಂಕಣದಿಂದ ಎಲ್ಲರೂ ಹೊರಗಡೆ ಬರಬೇಕು. ಪಿಚ್ ಮಧ್ಯದಲ್ಲಿ ಯಾವುದೇ ರೀತಿಯ ಪ್ರಾಕ್ಟೀಸ್ ಮಾಡುವಂತಿಲ್ಲ ಯಾರು. ಅಂಕಣದಿಂದ ಹೊರಭಾಗ ಬರಬೇಕು ಎಲ್ಲರೂ. ಶಾಂತಪ್ಪ, ಶ್ರೀ ಶಾಂತಪ್ಪ ಅಣ್ಣ ಬನ್ನಿ, ಮುಂದೆ ಬನ್ನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವಯಸ್ಸಿನಲ್ಲಿ ಚಿಕ್ಕವರಾದರೂ ನಮ್ಮೂರಿನ ಪ್ರತಿಯೊಂದು ಜವಾಬ್ದಾರಿನ, ಸಮಾಜದ ಜವಾಬ್ದಾರಿನ ತುಂಬ ಕಟ್ಟುನಿಟ್ಟಾಗಿ ನೆನೆಸ್ಕೊಂಡು ಹೋಗ್ತಿರತಕ್ಕಂಥ ನಮ್ಮ ಊರಿನ ಎಲ್ಲ ಜವಾಬ್ದಾರಿಯನ್ನ, ಸಿಜಿ ಜವಾಬ್ದಾರಿಯನ್ನ ಕಟ್ಟುನಿಟ್ಟಾಗಿ ನೆನೆಸ್ಕೊಂಡು ಹೋಗ್ತಿರ್ತಕ್ಕಂಥ ನಮ್ಮ ಸಮೀವುಲ್ಲಾರವರು ಸಹ ಈ ಒಂದು ಟೂರ್ನಿಗೆ ಸಹಾಯವನ್ನು ಮಾಡಿರ್ತಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಹೇಳೋಕೆ ತುಂಬ ಹೃದಯಪೂರ್ವಕವಾಗಿ ಹೇಳಬೇಕು ಅಂತ ಬಯಸ್ತೇವೆ. ಸರ್, ಪಿಚ್ ಮಧ್ಯೆ ಯಾರೂ ಕೂಡ ಪ್ರಾಕ್ಟೀಸ್ ಮಾಡುವಂತಿಲ್ಲ. ಎಲ್ಲರೂ ಅಂಕಣದಿಂದ ಹೊರಭಾಗ ಬನ್ನಿ. ಹಾಗೇನೆ ಈ ಒಂದು ಎಲ್ಲರೂ ಆ ಪಿಚ್ ಮೇಲೆ ನಡಿಬಾರ್ದಪ್ಪ. ದಯವಿಟ್ಟು ಯಾರು ಪಿಚ್ ಮೇಲೆ ಇರಬೇಡಿ. ಪಿಚ್ಚಿಂದ ಹೊರಗಡೆ ಇರಿ, ಪಿಚ್ಚಿಂದ ಹೊರಗಡೆ ಇರಿ, ಗ್ರೌಂಡಿಂದ ಹೊರಗಡೆ ಬನ್ನಿ ಎಲ್ಲರೂ. ನೆಕ್ಸ್ಟ್ ಹೆಣ್ಮಕ್ಳ ಸರದಿ. ಹೆಣ್ಮಕ್ಳು ಸತ ಬೆಳಿಗ್ಗೆನೆ ಚಳಿ ಮಳೆ ಅಲ್ಲದೆ ದಿನ ಬಂದು ನಮ್ಮ ಮನೆ ಮುಂದಿನ ಅಂಗಳವನ್ನು ಗುಡಿಸಿ ಸ್ವಚ್ಛವಾಗಿ ಇಡೋದಕ್ಕಂಥ ಹೆಣ್ಮಕ್ಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಶ್ರೀಮತಿ ಪಾರ್ವತಮ್ಮ ಎಲ್ಲರೂ ಹೊರಗಡೆ ಬನ್ನಿ, ಮುಂದೆ ಬನ್ನಿ, ಈ ಸ್ಟೇಜ್ ಹತ್ರ ಬನ್ನಿ. ಇಂಥ ಕಾರ್ಯಕ್ರಮಗಳನ್ನ ಮುಂದೆ ನಿಂತ್ಕೊಂಡು ನೋಡಿ.
ಇದೊಂದು ನಮ್ಮ ಸಣ್ಣ ಒಂದು ಕಾರ್ಯಕ್ರಮ. ಇದನ್ನು ನಡೆಸ್ಕೊಡ್ತಿರ್ತಂಥ ಎಲ್ಲ ಒಂದು ಆರ್ಗನೈಸರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಇಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ಮುಂದಿನ ಪೀಳಿಗೆಗೆ ಇದೊಂದು ಹಾದಿ ಅನಿಸುತ್ತೆ. ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲೇ ಇರಬೇಕು ಅಂತ ಕೇಳ್ಕೊಳ್ತೀವಿ. ರಘುವಣ್ಣ, ದೇವಣ್ಣ, ಶಿವೆ, ಶಾಂತಪ್ಪ ಇವರೆಲ್ಲ ಇಲ್ಲೇ ಇರಬೇಕು. ಒಂದು ಸ್ವಲ್ಪ ಕಾರ್ಯಕ್ರಮ ಮುಗಿಯೋವರಿಗೆ ಇಲ್ಲೇ ಇರಿ. ಶ್ರೀಮತಿ ಮಂಜಮ್ಮ, जोर जोर कहाँ है बा जोर ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಜೋರ್ ಅವರು ಶ್ರೀಮತಿ ಕಲ್ಪನಾರವರು. ಅಜೀಜ್ ಈದ್ಗಾ ನಗರ್, ಅಜೀಜ್ ವೇದಿಕೆ ಹತ್ರ ಬನ್ನಿ. ಅಜೀಜ್ ಎಲ್ಲಿದ್ದೀರಾ? ಅಜೀಜ್ ಮತ್ತೆ ಜೋರ್. ಈ ಒಂದು ಟೂರ್ನಿಗೆ ನಮ್ಮ ಈದ್ಗಾ ನಗರದ ಚಾಂದ್ ಪಾಷಾ ಅವರು ಸಹ ಒಂದು 5 ಸೇವೆಯನ್ನು ಮಾಡಿರ್ತಾರೆ. ಅವರಿಗೂ ಸಹ ನಮ್ಮ ಈ ಒಂದು SLB ಕ್ರಿಕೆಟ್ ವರ್ಷದಿಂದ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಟೂರ್ನಿಗೆ ಎಲ್ಲ ಮ್ಯಾಚ್ಗಳಿಗೆ ಎಲ್ಲ ಒಂದು ಮೊದಲಿನಿಂದ ಕೊನೆಯ ಹಂತದವರೆಗೂ ಫೈನಲ್ ನಡೆಯುವ ಹಂತದವರೆಗೂ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಎಲ್ಲ ಒಂದು ಕಪ್ಗಳನ್ನು ನಮ್ಮ ಗಾರೆ ಮೇಸ್ತ್ರಿ ಸಲೀಂ ರವರು, ಈದ್ಗಾ ನಗರದವರು, ಕಾಂಗ್ರೆಸ್ ಮುಖಂಡರು ಕೊಟ್ಟಿದ್ದಕ್ಕೆ ಅವರಿಗೂ ಸಹ SLB ಕ್ರಿಕೆಟರ್ಸ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಎಲ್ಲರೂ ಆರ್ಗನೈಸರ್ ಮೇಲ್ ಬರಬೇಕು. ಮಸೂದ್ ಅಣ್ಣ ಮೇಲೆ ಬನ್ನಿ ಅಣ್ಣ. ಮೋಹನ್ ಅಣ್ಣ ಪಿಚ್ ರೆಡಿ ಮಾಡಿ ಮೋಹನ್ ಅಣ್ಣನವರು ಬನ್ನಿ ಇಲ್ಲಿ ವೇದಿಕೆ ಹತ್ರ. क्या हो गया सर? ಎಲ್ಲರೂ ಮೇಲೆ ಬನ್ನಿ. ಮೇಲೆ ಬಂದು ಒಂದು ಸಾಲಾಗಿ ನಿಂತು ಒಂದು ಏನು ಪೌರ ಕಾರ್ಮಿಕರಿಗೆ ಒಂದು ಧನ್ಯವಾದಗಳನ್ನು ತಿಳಿಸಿ ಎಲ್ಲರೂ. तुम्हें खड़ो पीछे. ಲೂಸ್ ಬಾಯ್ ದಯವಿಟ್ಟು ಅಂಕಣಕ್ಕೆ ಹೋಗ್ಬೇಕು. ಆ ಹುಡುಗರನ್ನೆಲ್ಲ
ಹೊರಗೆ ಕಳಿಸಿ ಮ್ಯಾಚ್ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಪಿಚ್ ಮೇಲೆ ಯಾರಿಗೆ ಪ್ರಾಕ್ಟೀಸ್ ಮಾಡಕ್ ಬಿಡಬೇಡಿ, ಗೌಸ್ ಅವರ ಜವಾಬ್ದಾರಿ ಇದು. ಅಜೀಜ್ ಜೋರ್ ಇಬ್ರು ಎಲ್ಲ ಇದ್ದೀರಣ್ಣ. ನಮ್ಮ ಮಕ್ಕಾ ಮಸೀದಿ ಅಧ್ಯಕ್ಷರಾಗಿರ್ತಕ್ಕಂಥ ಸಮೀಲರ್ ಅವರು ವೇದಿಕೆ ಹತ್ರ ಬರಬೇಕು. ಕಿವಿ ವಯಸ್ಸಿನಲ್ಲೇ ಒಂದು ಹಿರಿಯ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಒಂದು ಕಾರ್ಯವನ್ನು ನಿರ್ವಹಿಸತಕ್ಕಂಥ ಸೆಕ್ರೆಟರಿ ಸಲೀಂ ಅವರು ಸತ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರೂ ಫೀಲ್ಡಿಂದ ಹೊರಗೆ ಬನ್ನಿ ಅಣ್ಣ, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳ ಎಲ್ಲರೂ ಹೊರಗೆ ಬನ್ನಿ, ಬನ್ನಿ ಬನ್ನಿ ಹೊರಗೆ ಬನ್ನಿ ಎಲ್ಲರೂ. ಅಫ್ಜಲ್ ಭಾಯ್ ಮ್ಯಾಚ್ ಸ್ಟಾರ್ಟ್ ಮಾಡಿಸಿ. ಅಫ್ಜಲ್ ಭಾಯ್ ಮ್ಯಾಚ್ ಸ್ಟಾರ್ಟ್ ಮಾಡಿಸಿ. ಸರ್ ದಯವಿಟ್ಟು ಗ್ರೌಂಡನ್ನು ಖಾಲಿ ಮಾಡಿ. 5 ಜನ ಕೋಟ ಆಟಗಾರರು ರೆಡಿ ಆಗಬೇಕು. ಅದೇ ರೀತಿಯಾಗಿ ಸಹರಾ ಕ್ರಿಕೆಟರ್ಸ್ ಶಿವಮೊಗ್ಗ ನೀವು ಕೂಡ ರೆಡಿಯಾಗಿ ಪಂದ್ಯ ಆರಂಭವನ್ನು ಕಂಡುಕೊಳ್ಳುತ್ತಾ ಉಳಿದ ಎಲ್ಲರೂ ಕೂಡ ಇಲ್ಲಿ ನೋಡಿ, ಇಲ್ಲಿ ಆರ್ಗನೈಸರ್ ಜರ್ಸಿಯನ್ನು ದೊಡ್ಡ ಮುಸಲೆ ಆ ಗ್ರೌಂಡ್ ಖಾಲಿ ಮಾಡಿ ದಯವಿಟ್ಟು ಪ್ರತಿಯೊಬ್ಬರಿಗೆ ಹೇಳಿ. ಸಹರಾ ಸಿಸಿ ವರ್ಸಸ್ 5 ಜನ ಕೋಟ ದಿನದ ಮುಂದಿನ ಪಂದ್ಯವನ್ನು ನೋಡುತ್ತಾ ವೇದಿಕೆ ಮೇಲ್ಭಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಅತಿಥಿಗಳನ್ನು ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕಡೆಗೆ ಒಗ್ಗಟ್ಟುಕೊಂಡು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮೊಂದಿಗೆ ಕಳೀತಾ ಇರತಕ್ಕಂಥ ನಮ್ಮ ಪ್ರೀತಿಯ ಅತಿಥಿ ಅಭ್ಯರ್ಥಿಗಳು ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಸತತ 3 ದಿನಗಳಲ್ಲಿ ಕೂಡ ಈ ಪರಿಸರದ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಮತ್ತು ಪುಸ್ತಕಗಳನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಹಾರೂನ್ ಖಾನ್ ಸರ್ ಅವರಿಗೆ ನಾವು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಪ್ರಸ್ತುತ ಇವಾಗ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಈ ಪರಿಸರದ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀಯುತ ಬಾಬು ಆಂಜನೇಯ ಸರ್ ವೇದಿಕೆ ಮೇಲ್ಭಾಗದಲ್ಲಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಕಲೀಂ ಪಾಷಾ ನಮ್ಮ ಒಂದು ಪಂದ್ಯಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಂತವರು ನಮ್ಮ ಪ್ರೀತಿಯ ಕರೆಗೆ ಹುಟ್ಟುಕೊಂಡು ನಮ್ಮ ಕಾರ್ಯಕ್ರಮದ ಮೇಲ್ಭಾಗದಲ್ಲಿ ಆಸೀನಾಗಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಮತ್ತೊಮ್ಮೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ನಮ್ಮ ಊರನ್ನ ಶುಚಿಗೊಳಿಸುವಂತ ನಮ್ಮ ಪ್ರೀತಿಯ ಪೌರ ಕಾರ್ಮಿಕರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ರಂಗನಾಥ್ ಸರ್ ಆಗಿರ್ಬೋದು, ರಾಘವೇರಾವ್ ಆಗಿರ್ಬೋದು, ಹಾಗೂ ದೇವು ಶಿವು, ಅದೇ ರೀತಿಯಾಗಿ ಶ್ರೀಮತಿ ಪಾರ್ವತಮ್ಮ ಹಾಗೂ ಶ್ರೀಮತಿ ಮಂಜಮ್ಮ, ಶ್ರೀಮತಿ ಕಲ್ಪನಾ ಇವರೆಲ್ಲರಿಗೂ ಕೂಡ ನಾವು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಆಸೀನಾಗಿ ನಮ್ಮ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಬೇಕೆಂದು ಕೇಳಿಕೊಳ್ತಾ ದಿನ ಮುಂದಿನ ಪಂದ್ಯವನ್ನು ನೋಡುತ್ತಾ ಮನೋರಂಜನೆ ಹೆಬ್ಬಾಗಿಲು ಶಿವಮೊಗ್ಗದ ಸಹರಾ ಸಿಸಿ ವರ್ಸಸ್ 5 ಜನ ಕೋಟ ಉಡುಪಿಯ ತಂಡ ಈ ದಿನದ ಮುಂದಿನ ಪಂದ್ಯವನ್ನು ಆಡುತ್ತಾ 2 ತಂಡದ ಆಟಗಾರರ ಅಂಕಣಕ್ಕೆ ಸಾಗಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸಹರಾ ಸಿಸಿಯ 12 ಪಾಯಿಂಟ್ ಬನ್ನಿ, ದಯವಿಟ್ಟು ಸಹರಾ ಸಿಸಿಯ 12 ಪಾಯಿಂಟ್ ಬನ್ನಿ. ಹಾಗೆ ನಮ್ಮ ಒಂದು ಪಂದ್ಯಾಕೂಟಕ್ಕೆ ನಮಗೆ ಶಿವಮೊಗ್ಗ ಪರಿಸರದಲ್ಲಿ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡುವಂತ ನಮ್ಮ ಪ್ರೀತಿಯ ರಘುವಣ್ಣ ಆಗಿರ್ಬೋದು, ಅದೇ ರೀತಿಯಾಗಿ ಚೇತನ್ ರಾಗಿಗುಡ್ಡ ಆಗಿರ್ಬೋದು, ಈ ಪರಿಸರದಲ್ಲಿ ವಿನೂತನವಾಗಿ ಒಂದು ಸ್ಪೋರ್ಟ್ಸ್ ಶಾಪ್ ಅನ್ನ ಆರಂಭಿಸಿದ್ದಾರೆ, ಉದ್ಘಾಟಿಸಿದ್ದಾರೆ. ಖಂಡಿತವಾಗಿ ಯಾವುದೇ ರೀತಿಯ ಒಂದು ಸ್ಪೋರ್ಟ್ಸ್ ಸಾಮಗ್ರಿಗಳಿದ್ರೆ ಸಿಸಿ ಸ್ಪೋರ್ಟ್ಸ್ ಸೆಂಟರ್ ನೀವು RC ಸ್ಪೋರ್ಟ್ಸ್ ಸೆಂಟರ್ ನೀವು ಸಂಪರ್ಕಿಸಬಹುದು. R ಅಂದ್ರೆ ರಘು, C ಅಂದ್ರೆ ಚೇತನ್, ಇದರ ಮೂಲ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯ ಒಂದು ಸ್ಪೋರ್ಟ್ಸ್ ಸಾಮಗ್ರಿಗಳಿದೆ, ಕ್ರಿಕೆಟ್ ಮಾತ್ರ ಅಲ್ಲ, ಯಾವುದೇ ಕಾರ್ಯಕ್ರಮ ಆಗಿದ್ರು ಕೂಡ ಸ್ಪೋರ್ಟ್ಸ್ ಆಗಿದ್ರು ಕೂಡ ನೀವು ಅವರನ್ನು ಸಂಪರ್ಕಿಸಬಹುದು. ನೋಡಿ ಎಲೆಕ್ಟ್ರಿಷಿಯನ್, ಆ ವೇದಿಕೆಯ ಎಡಭಾಗಕ್ಕೆ ನೀವು ಇಮಿಡಿಯೇಟ್ಲಿ ಹೋಗಬೇಕು. ನೀವು ಈ ರಾತ್ರಿ ಒಣಲ ಬೆಳಕಿನಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಹದ್ದು ಒಂದು ಬೇಟಾಡಬೇಕಾದ್ರೆ ಎಷ್ಟು ಶಾರ್ಪ್ ಆಗಿರುತ್ತೋ ಅದೇ ರೀತಿ ನೀವು ಇರಬೇಕಾಗುತ್ತೆ. 24/7 ಅಂತ ನಾವು ಆಂಬ್ಯುಲೆನ್ಸ್ ಮೇಲೆ ಹಾಕಿರ್ತೇವೆ. ಆಂಬ್ಯುಲೆನ್ಸ್ ಚಾಲಕರು ಎಷ್ಟು
ಸ್ಟ್ರಾಂಗ್ ಆಗಿರ್ತಾರೋ ಅಷ್ಟೇ ಸ್ಟ್ರಾಂಗ್ ಆಗಿ ನೀವು ಇರಬೇಕಾಗುತ್ತೆ. 24/7 ಅಂತೇಳಿ ಇನ್ನೊಂದು ನಮ್ಮ ಸಮಾಜದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಇರುತ್ತೆ. ಯಾವುದೇ ಸಂದರ್ಭದಲ್ಲಿ ಕಾಲ್ ಮಾಡಿದಾಗ ಕೂಡ ತುರ್ತಾಗಿ ನಮಗೆ ಎಮರ್ಜೆನ್ಸಿ ಆಗಿ ಸಿಗುವುದು ಒಂದು ಆಂಬುಲೆನ್ಸ್, ಅದು ಬಿಟ್ಟರೆ ಆಟೋ. ಸೊ ಆ ರೀತಿಯಾಗಿ ಅವರ ಹಾಗೆ ನೀವು ಕೂಡ ಚುರುಕಾಗಿರಬೇಕಾಗುತ್ತೆ. ಈ ರೀತಿಯಾಗಿ ಹಗಲು ರಾತ್ರಿ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಒಂದು ಸಹಕಾರ ಪ್ರೋತ್ಸಾಹ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಇರಬೇಕಾಗುತ್ತೆ. ಆಗಿದ್ದರೆ ಮಾತ್ರ ಈ ರೀತಿಯ ಕಾರ್ಯಕ್ರಮ ಯಶಸ್ಸನ್ನು ಕಂಡುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಫ್ರೆಂಡ್ಸ್ ಸುಲಭದ ಪರವಾಗಿ ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಕರ್ತ ದಕ್ಷಿಣ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಕಲೀಂ ಪಾಷಾರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ, ಯಾಕಂದರೆ ಕ್ರೀಡಾಭಿಮಾನಿಗಳು ನಿಮ್ಮ ಒಂದು 4 ಮಾತುಗಳು ಕೇಳಬೇಕು ಅಂತ ಒಂದು ಆತುರದಲ್ಲಿದ್ದಾರೆ. ನೀವು ಒಂದು 4 ಮಾತಾಡಬೇಕಂತ ಹಣ ಕೇಳ್ಕೊಳ್ತಿದ್ದೀವಿ ನಿಮ್ಮ ಹತ್ರ. ಆರ್ಗನೈಸರ್ ಎಲ್ಲ ಮುಂದೆ ಬನ್ನಿ, ಸ್ಟೇಜ್ ಹತ್ರ ಬನ್ನಿ. ಆರ್ಗನೈಸರ್ ಎಲ್ಲ ಕಲಿಮಣ್ಣ ನಮ್ಮನ್ನು ಉದ್ದೇಶಿಸಿ ಒಂದು 4 ಹಿತವಚನಗಳನ್ನು ಆಡ್ತಾ ಇದ್ದಾರೆ. ಆರ್ಗನೈಸರ್ ಎಲ್ಲ ಮುಂದೆ ಬನ್ನಿ. ಇವತ್ತಿನ ದಿನ ನಮ್ಮ ರಕ್ಷಣಾ ಅಧಿಕಾರಿಗಳು ಬಾಬು ಆಂಜನೇಯಪ್ಪ ಅವರು ಈ ಸ್ಪೋರ್ಟ್ಸಿಗೆ ಇವತ್ತು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಈ ಸೂಳೆಬೆಲ್ ಗ್ರಾಮದಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ಅವರ ಹೆಸರಿಗೆ ಇವತ್ತು ಈ ಕ್ರೀಡೆಯನ್ನು ಹಮ್ಮಿಕೊಂಡು ಈ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಅವರಿಗೆಲ್ಲ ಕರೆಸಿ ಫೆಡ್ಲೇಟನ್ನು ಯಾವ ಥರ ಆಡಿಸ್ಬೇಕು, ಯಾವ ಥರ ಮಾಡಬೇಕು ಅಂತ ಹೇಳಿ